ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬರೆದಿರುವಂಥ ಕೈವಲ್ಯ ಪದ್ಧತಿ ನಾಮಕ ಗ್ರಂಥದ ಜ್ಞಾನ ಪ್ರತಿಪಾದನ ಸ್ಥಳದ 13ನೇ ಪದ. ಈ ಪದ ಏನು ಹೇಳ್ತದ ಅಂತ ಕೇಳಿದ್ರೆ, ಭವಮಾಲೆಗೊಳಗಾದೆನೆಂಬುದೇ ಪುಸಿ. ಭವಮಾಲೆ ಅಂದ್ರೆ ಹುಟ್ಟು ಸಾವು, ಪುಸಿ ಅಂದ್ರೆ ಸುಳ್ಳು. ನಮಗೆ ಹುಟ್ಟು ಸಾವು ಬೆನ್ನು ಹತ್ತಿಯದ್ರಿ ಅಂತ ನಾವೇ ಅಂತೀವಿ. ನಾವು ಹುಟ್ಟಿದವರು ನಾವು ಒಂದಿನ ಸಾಯ್ಬೇಕಾಯ್ತದ, ಹುಟ್ಟು ಸಾವು ನಮಗೆ ಬೆನ್ನು ಹತ್ತಿಯದ್ರಿ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅವರಿಗೆ ಏನಂತ ಹೇಳುತ್ತಾರೆ ನಿಜಗುಣ ಶಿವಯೋಗಿಗಳು ಅಂದ್ರೆ, ಭವಮಾಲೆಗೊಳಗಾದೆನೆಂಬುದೇ ಪುಸಿ. ಈ ಮಾತು ಸುಳ್ಳದು. ಮತ್ತು ನಮಗೆ ಹುಟ್ಟು ಸಾವೇ ಬೆನ್ನು ಹತ್ತಿಲ್ಲ, ಈ ಮಾತು ಸುಳ್ಳದು ಅಂದ್ರೆ ಇವರೆಲ್ಲ ಉಪದೇಶ ಮಾಡಕ್ಕೆ ಯಾಕೆ ಬಂದಾರ? ಮತ್ತು ನಾವರ ಯಾಕೆ ಬಂದಿದ್ದೇವೆ ಕೇಳಕ್ಕೆ? ಇವೆಲ್ಲ ಪ್ರಶ್ನೆಗಳು ಬರ್ತಾವ. ಯಾವಾಗ ಹುಟ್ಟು ಸಾವೇ ಸುಳ್ಳು ಅಂದ್ಮ್ಯಾಕ ಹುಟ್ಟು ಸಾವು ಕಳ್ಕೊಂಡ್ರೆ ಮೋಕ್ಷ ಅದ. ಹುಟ್ಟು ಸಾವು ಕಳ್ಕೊಳ್ಳಕ್ಕೆ, ಮೋಕ್ಷ ಪಡ್ಕೊಳ್ಳಕ್ಕೆ ಜ್ಞಾನ ಬೇಕಾಯ್ತದ. ಆ ಜ್ಞಾನ ಪಡ್ಕೊಳ್ಳಕ್ಕೆ ನಾವು ಸದ್ಗುರುವಿಗೆ ಆಶ್ರಯಿಸಿ ಸಂತರ ಮಹಾತ್ಮರ ಅಮೃತ ವಚನವನ್ನು ಕೇಳಲಿಕ್ಕೆ ನಾವು ಬರ್ತೀವಿ. ಮತ್ತು ಮಹಾತ್ಮರು ಹೇಳತ್ತರ, ಭವಮಾಲೆಗೊಳಗಾದೆನೆಂಬುದೇ ಪುಸಿ. ಸುಳ್ಳಂತ ಹೆಂಗಲ್ಲಾಗ ಬರ್ತದ್ರಿ ಅಂತ ನಮ್ಮ ಅನುಭವ ಹೇಳ್ತದ. ಮಹಾತ್ಮರು ಹೇಳ್ತಾರ ಹುಟ್ಟು ಸಾವು ಸುಳ್ಳು. ಈಗ ನಮ್ಮ ಅನುಭವಕ್ಕದ ಖರೆ ಅಂತ ಮಹಾತ್ಮರ ಅನುಭವ ಅದ, ಅನುಭವವಾಣಿನೇ ಹೇಳತ್ತಾರ ಸುಳ್ಳದ. ಈಗ ನಾವು ನೀವು ಕೂಡಿ ನಮ್ಮ ಅನುಭವಕ್ಕೆ ಮತ್ತು ಮಹಾತ್ಮರ ಅನುಭವಕ್ಕೆ ಎರಡಕ್ಕೆ ಟ್ಯಾಲಿ ಮಾಡಿ ನೋಡ್ಬೇಕು, ಸರಿ ಮಾಡ್ಕೋಬೇಕಲ್ಲ. ಇಲ್ಲಿ ಬಹಳ ದೊಡ್ಡ ಮರ್ಮ ಇದ್ರಾಗ ಅದ. ಜನನ ಮರಣ, ಹುಟ್ಟು ಸಾವು ನಮಗೆ ಅದರಿ ಅಂದ್ರೆ ಯಾರಿಗದ ಅಂಬುದು ನಾವು ಮೊದಲು ತಿಳ್ಕೋಬೇಕು. ಮತ್ತು ಮಹಾತ್ಮರು ಹುಟ್ಟು ಸಾವು ಇಲ್ಲ, ಭವಮಾಲೆಗೊಳಗಾದೆನೆಂಬುದೇ ಪುಸಿ. ಯಾಕಂದ್ರೆ ನಿನ್ನ ವಿವರಿಸಿ ನೋಡು ನೋಡು ಎಲೆ ಜೀವನಿ. ನಿನಗೆ ನೀ ವಿಚಾರ ಮಾಡಿ ತಿಳ್ಕೊಂಡ್ರೆ ನಿನಗೆ ಹುಟ್ಟು ಇಲ್ಲ, ನಿನಗೆ ಸಾವು ಇಲ್ಲ ಅಂತ ಅವ್ರು ಹೇಳ್ತಾರ. ನಾವು ಹುಟ್ಟು ಸಾವು ಅದು ಅಂತ ನಾವು ಅನುಭವದಿಂದ ಹೇಳತ್ತಿದ್ದೀವಿ. ಈಗ ಮಾತೇನು ಉಳಿತು? ನಿನ್ನ ವಿವರಿಸಿ ನೋಡು ನೋಡು ಎಲೆ ಜೀವನೆ. ನಿನಗೆ ನೀ ವಿಚಾರ ಮಾಡಿ ತಿಳ್ಕೊಂಡ್ರೆ ನಿನಗಿಲ್ಲ. ಇದು ಅದ ಮಾತಿನ ಮರ. ನೀ ತಿಳ್ಕೊಳ್ಳಾರ್ದಕ್ಕೆ ನಿನಗೆ ಹುಟ್ಟು ಸಾವು ಬೆನ್ನ ಹತ್ಯದ. ನಿನಗೆ ನೀ ತಿಳ್ಕೊಂಡು ನೋಡಿದ್ರೆ ನಿನಗೆ ಹುಟ್ಟು ಸಾವು ಇಲ್ಲ ಅಂತ ಅವ್ರು ಹೇಳ. ಅದಕ್ಕೆ ವಿಚಾರ ಮಾಡಬೇಕಾಗಿದೆ. ವಿವರಿಸಿ ನೋಡು ನೋಡೆಲೆ ಜೀವ. ಅಲ್ಲ, ಈಗ ನೀವು ಕೂಡಿ ನಿರ್ಣಯ ಮಾಡ ಎಷ್ಟರ ಮಟ್ಟಿಗೆ ಹುಟ್ಟು ಸಾವು ಖರೆ ಅದ ಮತ್ತು ಎಷ್ಟರ ಮಟ್ಟಿಗೆ ಮಹಾತ್ಮರು ಹೇಳೋ ಮಾತು ಸತ್ಯ. ಮಹಾತ್ಮರ ಮಾತು ಸತ್ಯ ಅದ, ನಮ್ಮ ಅನುಭವನೂ ಸತ್ಯ ಅದ. ಅದಕ್ಕೆ ಇಲ್ಲಿ ನಾವು ತಿಳ್ಕೊಳ್ಳೋದು ಏನು ಅಂತ ಕೇಳಿದ್ರೆ, ಈ ಶರೀರ ಏನದ, ಶರೀರಕ್ಕೆ ನಾನು ಅಂತ ಎಲ್ಲಿ ತನಕ ನಮಗೆ ಭಾವ ಇರ್ತದ, ಈ ಶರೀರ ನಾನು ಎಂಬ ಭಾವ ಎಲ್ಲಿ ತನಕ ನಮಗೆ ಇರ್ತದ ಅಲ್ಲಿ ತನಕ ನಮಗೆ ಹುಟ್ಟು ಸಾವು ಇರ್ತದೆ. ಈ ಶರೀರ ನಾನು ಅಲ್ಲ ಎಂಬ ಭಾವ ಎಂದು ನಮಗೆ ದೃಢ ಆಯಿತು ಅಂದು ನಮಗೆ ಹುಟ್ಟುವಿಲ್ಲ, ಸಾವು ಇಲ್ಲ. ಇದೇ ತಿಳ್ಕೊಳ್ಳೋದು. ತನುಭಾವ ಅಳಿಯೇ ದುಃಖದ ಕೇಡು ನೋಡ. ಭಾವ ಬದಲಿ ಆಗಬೇಕಾಗ್ಯದ. ಇಲ್ಲಿ ಜೀವ ಜೀವ ಅಂತ ಎಲೆ ಜೀವನೇ ಅಂತ ಜೀವನಿಗೆ ಉಪದೇಶ ಮಾಡ್ಯಾರ, ಆತ್ಮನಿಗಲ್ಲ. ಜೀವ ತನಗತ್ತ ತಿಳ್ಕೊಂಡಿಲ್ಲ, ಅವ ಜೀವ. ತನಗತ್ತ ತಿಳ್ಕೊಂಡು ತನ್ನ ಸ್ವರೂಪವನ್ನು ತಿಳ್ಕೊಂಡ, ಅರ್ಥ ಮಾಡಿಕೊಂಡ ಅಂದ್ರೆ ಅವನೇ ಆತ್ಮಸ್ವರೂಪದ. ಅದಕ್ಕೆ ಶಾಸ್ತ್ರದಲ್ಲಿ ನೀವು ಕೇಳಿರ್ತೀರಿ, ಜೀವಾತ್ಮ, ಅಂತರಾತ್ಮ, ಪರಮಾತ್ಮ ಅಂತ ಹೇಳ್ಯಾರ ಇಲ್ಲ. ಒಂದೇ ಆತ್ಮ ಒಂದೇ ಪರಿಪೂರ್ಣ ವಸ್ತು ಅಂದಮೇಲೆ 3 ಹೆಸರು ಯಾಕೆ ಬಂದು? ದೇಹದ ಸಂಬಂಧ ಮಾಡಿಕೊಂಡು ದೇಹದ ಆಗು ಹೋಗುಗಳಿಗೆಲ್ಲ ನನಗೆ ಅಂತ ತಿಳ್ಕೊಂಡು, ನಾನೇ ಅಂತ ತಿಳ್ಕೊಂಡು ಏನು ವ್ಯವಹಾರ ಮಾಡ್ತಾನೆ ಇವನಿಗೆ ಜೀವ ಅಂತ. ದೇಹ ಭಾವ ಬಿಟ್ಟು ಉಳ್ದ ಅಂದ್ರೆ ಅವನಿಗೆ ಅಂತರಾತ್ಮ ಅಂದಾರ.
ಇನ್ನು ಪಿಂಡಾಂಡ ಬ್ರಹ್ಮಾಂಡ ತುಂಬಿ ಅಖಂಡ ಇರೋಣದ್ರಿಂದ ಅವನಿಗೆ ಪರಮಾತ್ಮ ಅಂದರು. ವಸ್ತು ಒಂದೇ, ಮೂರು ಭೇದ. ಅದಕ್ಕೆ ಇಲ್ಲಿ ನಿಮ್ಗೊಂದು ಮಾತು ಹೇಳಿದ್ರೆ ತಿಳಿತದ. ಬೆಂಕಿ ಒಜ್ಜಿ ಇರ್ತದ, ಹಲಿಕೆ ಇರ್ತದ್ರಿ. ಬೆಂಕಿ ತಿಳಿಯದು, ಬೆಂಕಿಗೆ ತೂಕ ಮಾಡ್ಲಾಕ ಬರ್ತದೇನು? ಬರೋದು. ಬಿಸಿ ಏನಿರ್ತದ ಅದಕ್ಕೆ ತೂಕ ಮಾಡ್ತೀರಿ. ಸುಡತನ ಸುಡುವ ಗುಣಧರ್ಮ ಇದ್ದಿದ್ದೆ ಬೆಂಕಿ, ಅದಕ್ಕೇನು ತೂಕ ಅದೇನು? ಆದ್ರೆ ಒಂದು ಅರ್ಧ ಕಿಲೋದು ಕಬ್ಬಿಣಗುಂಡು ಬೆಂಕಿಯಾಗ ಹಾಕ್ರೆ ಬೆಂಕಿ ಒಜ್ಜಿ ಅದ ಅಂತೀವಿ. ಇನ್ನು ಸುಡತನ ಕಬ್ಬಿಣಕ್ಕಾದೇನು ಇಲ್ಲ. ಆದ್ರೆ ಬೆಂಕಿಯಾಗ ಹಾಕಿದ ಕಬ್ಬಿಣ ಗರಂ ಆದಾಗ ಸುಡ್ತದಿಲ್ಲ. ಕಬ್ಬಿಣ ಸುಡ್ಲತ್ತದ್ರಿ ಅಂತೇವಿ, ಬೆಂಕಿ ಒಜ್ಜಿ ಅದ್ರಿ ಅಂತೇವಿ. ಬೆಂಕಿ ಎಂದು ಒಜ್ಜಿ ಇರಂಗಿಲ್ಲ, ಕಬ್ಬಿಣ ಎಂದು ಸುಡಂಗಿಲ್ಲ. ಆದ್ರೆ ಕಬ್ಬಿಣದ ಗುಣಧರ್ಮ ಬೆಂಕಿದಾಗ, ಬೆಂಕಿದ ಗುಣಧರ್ಮ ಕಬ್ಬಿಣದಾಗ ಮಿಶ್ರಾಗ್ಯದ. ಒಂದು ಗುಣಧರ್ಮ ಒಂದಕ್ಕಾಗ್ಯದ. ಯಾಕಂತ ಕೇಳಿದ್ರೆ ನೀವು ಕಬ್ಬಿಣದು ಗುಂಡು ಬೆಂಕಿದಾಗ ಹಾಕಿರಿ, ಬೆಂಕಿ ಗುಣಧರ್ಮ ಕಬ್ಬಿಣದಲ್ಲಿ ಪ್ರವೇಶ ಆಗ್ಯಾವ, ಕಬ್ಬಿಣದ ಗುಣಧರ್ಮ ಬೆಂಕಿಯಲ್ಲಿ ಪ್ರವೇಶ. ಇದಕ್ಕಂತರ ಅಧ್ಯಾಸ. ಶಾಸ್ತ್ರದಲ್ಲಿ ಇದಕ್ಕೆ ಅಧ್ಯಾಸ ಅಂತ ಬರ್ದಾರ. ಈ ಅಧ್ಯಾಸ ನಮಗಾಗ್ಯದ. ದೇಹದ ಅಧ್ಯಾಸ ಆಗ್ಯದ. ದೇಹದ ಗುಣಧರ್ಮಗಳು, ಅನಾತ್ಮದ ಗುಣಧರ್ಮಗಳು ಆತ್ಮನಲ್ಲಿ, ಆತ್ಮನ ಗುಣಧರ್ಮಗಳಲ್ಲಿ ಆ ಗುಣಧರ್ಮಗಳನ್ನು ಅನಾತ್ಮದಲ್ಲಿ ನಾವು ಒಂದಕ್ಕೊಂದು ಹಿಂಗ ಆ ಅಧ್ಯಾಸ ಮಾಡಿಕೊಂಡಿದ್ದೇವೆ. ಅಧ್ಯಾಸ ಆಗಿರೋಣದ್ರಿಂದ ನಮ್ಗೆ ಸುಖ ದುಃಖ, ಜನ್ಮ ಮರಣಗಳು ಬೆನ್ನತ್ತೇವೆ. ಅದಕ್ಕೆ ಈ ಅಧ್ಯಾಸವೇ, ಅದಕ್ಕೆ ಶಾಸ್ತ್ರದಲ್ಲಿ ಹೃದ್ಗ್ರಂಥಿ ಅಂತ ಕರೆದಾರೆ. ಹೃದ್ಗ್ರಂಥಿ ಅಂದ್ರೆ ಹೃದಯ ಗ್ರಂಥಿ. ಹೃದಯ ಗ್ರಂಥಿ ಅಂದ್ರೆ ಗಡ್ಡಿ, ಗಂಟು. ಇಲ್ಲಿ ದೇಹಕ್ಕೂ ಆತ್ಮಕ್ಕೂ ಒಂದು ಮಾಡಿದಂಥ ಹೊಲಿಗೆ ಆಗಿ ಬಿಟ್ಟದ. ಕಾಯ ಜೀವದ ಹೊಲಿಗೆಯ ಬಿಡಿಸ. ಶರೀರಕ್ಕೂ ಆತ್ಮನಿಗೆ ಹೆಂಗ ಕಬ್ಬಿಣ ಬೆಂಕಿ ಅಲ್ಲ, ಎಂದು ಬೆಂಕಿ ಎಂದು ಕಬ್ಬಿಣ ಅಲ್ಲ. ಆದ್ರೆ ಬೆಂಕಿದಾಗ ಹಾಕಿನ ಕಬ್ಬಿಣು ಬೆಂಕಿನೇ ಆಗ್ಯದ. ಕಬ್ಬಿಣ ಬೆಂಕಿ ಆಗ್ಯದ, ಬೆಂಕಿನೇ ಕಬ್ಬಿಣ ಹಂಗಾಗ್ಯದ. ಹಂಗ ಈ ಅನಾತ್ಮ ದೇಹ ಇದು ಆತ್ಮ ಅಲ್ಲ, ಇದು ನಾವು ಅಲ್ಲ. ಆದರೂ ಕೂಡ ಇದಕ್ಕೆ ನಾವು ಅಂತ ನಾನೇ ಅಂತ ತಿಳ್ಕೊಂಡು ಕುಂತೀವಿ. ಶರೀರದ ಗುಣಧರ್ಮಗಳು ಆತ್ಮನಲ್ಲಿ, ಆತ್ಮನ ಗುಣಧರ್ಮ ಶರೀರದಲ್ಲಿ ಅಧ್ಯಾಸ ಆಗಿಬಿಟ್ಟದ. ಇದಕ್ಕೆ ಕಾಯ ಜೀವದ ಹೊಲಿಗೆ. ಜೀವ ತಿಳಿದು ನೋಡ್ರಿ ಪರಮಾತ್ಮನ ಅಂಶನ. ಆದರೂ ಶರೀರಕ್ಕೆ ಹೊಲಿಗೆ ಮಾಡಿಕೊಂಡದ, ಗಂಟು ಬಿದ್ದದ, ಬಿದ್ದು ದೇಹನೇ ನಾನು ಅಂತಾನೆ. ಅದಕ್ಕೆ ಬಂಧನ ಆಗ್ಯದ. ಅದಕ್ಕೆ ಬಿಟ್ಟು ನೋಡಿದ್ರೆ ವಿವರಿಸಿ ನೋಡೆಲ್ಲ ಜೀವನೇ ಭವಮಾಲೆಗೊಳಗಾದೆನೆಂಬುದೇ ಖುಷಿ. ಸುಳ್ಳದ. ಅದಕ್ಕೆ ನಿಜವಾಗಿಯೂ ಮಹಾತ್ಮರು ನಮಗೆಲ್ಲ ಉಪದೇಶ ಮಾಡಿ ಏನು ಮಾಡತ್ತಾರ ಅಂತ ಕೇಳಿದ್ರೆ ಅವ್ರ ಪ್ರಯತ್ನ ಇಷ್ಟೇ ಅದ. ಶರೀರ ನಾನು ಅಂತ ತಿಳ್ಕೊಂಡು ಕುಂತಿದ್ರೆ ನಮ್ಮ ಭಾವ ಬದಲಿ ಆಗಲಿ. ಆತ್ಮನೇ ನೀನಿದ್ದು ಅರಿಯಾದೆ ಆತಕ್ಕೆ ಹೋದೆ, ಭೂತ ಪಂಚಕ ದೇಹವ ಮೆಚ್ಚಿ ಅಂತ ಉಪದೇಶ ಮಾಡ್ತು ದೇಹಭಾವ ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಉಪದೇಶ ಬೇಕಾಗ್ಯದ. ವಿಚಾರ ಮಾಡಿ ನೋಡಿದ್ರೆ ಶರೀರ ಕೊಟ್ಟದ, ಅದಕ್ಕೂ ಉಪದೇಶ ಇಲ್ಲ. ಶರೀರ ಕೊಟ್ಟದ, ಅದ್ರ ಅರಿವು ಅದಕ್ಕಿಲ್ಲ, ಮತ್ತೊಂದ್ರ ಅರಿವು ಅದಕ್ಕಿಲ್ಲ. ಶರೀರ ಜಡ ವಸ್ತು ಅದ, ಅದಕ್ಕೆ ಉಪದೇಶ ಇಲ್ಲ. ಇನ್ನು ಆತ್ಮ ಚೈತನ್ಯ ಸ್ವರೂಪದ, ಅರು ಸ್ವರೂಪದ ಆತ್ಮ ಪರಮಾತ್ಮನ ಅಂಶನೇ ಅದ, ಅದಕ್ಕೂ ಉಪದೇಶ ಇಲ್ಲ. ಉಪದೇಶ ಯಾರಿಗೆ? ಆತ್ಮ ಮತ್ತು ಅನಾತ್ಮ ಆದಂಥ ಶರೀರದ ಮಧ್ಯದಲ್ಲಿ ಮನಸ್ಸಿಂದ ಏನು ಹೊಲಿಗೆ ಆಗಿಬಿಟ್ಟದ, ದೇಹಭಾವ ಆಗಿಬಿಟ್ಟದ. ಆ ದೇಹಭಾವ ಮಾಡ್ಕೊಂಡಿದ್ದಕ್ಕೆ ಜೀವ ಅಂತ ಕರೆದ್ರೆ ಆ ಜೀವಭಾವ ಕಡಿಲಿಕ್ಕೆ ಮಹಾತ್ಮರು ಉಪದೇಶ ಮಾಡ್ತಾರೆ. ಅದಕ್ಕೆ ವಿವರಿಸಿ ನೋಡಿ ಜೀವನ. ಅಡ್ಯಾಗ ಕೋತಿ ಮೈಕೊತ್ತು ನಡೆದಿತ್ತು. ಒಂದು ಹುಲಿ ನೋಡ್ತೀರಿ, ಹುಲಿ ನೋಡಿ ಆ ಕೋತಿಗೆ ಬೆನ್ನು ಹತ್ತು. ಕೋತಿ ಏನು ಮಾಡುತ್ತೆ? ಗಿಡ ಏರ್ತು ಹುಲಿನೂ ಗಿಡ ಏರ್ಲಕ್ಕೆ ಪ್ರಯತ್ನ ಏರ್ತಾವೆ ಕುಡಿಯೋನು ಗಿಡನು. ಅದಕ್ಕೆ ಆ ಕೋತಿ ಏನು ಮಾಡ್ತಾವೆ? ಕೊನೆಗೆ ಫಂಟಿಗೆ ಹೋಯ್ತು.
ಅದು ಎಂಥ ಜಾಗಕ್ಕೆ ಹೋಯ್ತು ಅಂದ್ರೆ ಹುಲಿ ಹತ್ತಾನ ಹೋಗಿ ಮುಟ್ಲಾರ್ದಂಥ ಜಾಗಕ್ಕೆ ಹೋಯ್ತು. ಹುಲಿ ನೋಡ್ತು, ವಿಚಾರ ಮಾಡ್ತು, ಯಾಕೋ ಇದು ನನ್ನ ಕೈ ಸಿಗಂಗೆ ಕಾಡ್ಸಲ್ಲ, ಇವತ್ತು ನಾನು ನಾಷ್ಟ ಮುಗಿಸ್ಕೊಂಬರಿ ಎಂದಿದ್ದ, ಯಾಕೋ ನಾಷ್ಟ ಬಿ ಊಟ ಬಿ ಏನೂ ಇಲ್ಲ ಇವತ್ತು, ನೋಡಾರ ಹೆಂಗಾರ ಆಗಿತ್ತು ಅಂಥೇಳಿ ಹುಲಿ ಅಲ್ಲೇ ಕುಂತುತ್ರಿ. ಅದು ಕೊರಿಗೆ ಬಟ್ಟೆಯಾಗ ಹೋಗಿ ಕೋತಿ ಕುಂತಿತ್ತು, ಇದು ಗಿಡ ಕೆಳಗೆ ಕುಂತಿತ್ತು. ವಿಚಾರ ಮಾಡ್ತು ಹುಲಿ, ಇದು ಹೆಂಗಾರ ನನ್ನ ಕೈದಾಗ ಸಿಕ್ಕತ್ತು ಅಂತ ವಿಚಾರ ಮಾಡಿ ಮಾಡಿ ಒಂದು ವಿಚಾರ ಅದ್ರ ತಲೆಯಾಗ ಹೊಳಿತ್ರಿ. ನೋಡೋ ತನಕ ಬಿಸಿಲಿಗೆ ಆ ಕೋತಿದ ನೆಳ ಬಿದ್ದದ ಕೆಳಗೆ, ಕೋತಿದ ನೆಳ್ಳದ ಕೆಳಗೆ. ಆ ನೆಳ್ಳಿನ ಬಳಿಕೆ ಬಂದು ಹುಲಿ ಏನು ಮಾಡತ್ತು, ಗರ್ಜನೆ ಹಾಕೋತ ಆ ನೆಳ್ಳಿಗೆ ಹೊಡಿಲತ್ತು, ನೆಳ್ಳಿಗೆ ಹೊಡ್ಲತ್ತು, ಪಂಜ ಹೊಡಿಲತ್ತು. ವಾಮ್ ಹೊಡಿತೀರಿ ಗರ್ಜನೆ ಮಾಡ್ಕೋತ ಆ ಕೋತಿಗೇನಂತೂ ಯಪ್ಪ ಜುವತ್ತಿಂದು ಹುಲಿ ಯಪ್ಪ ಹೊಡೆದು ನನಗ ಅಂತ ಮತ್ತೊಮ್ಮೆ ಗರ್ಜನೆ ಮಾಡಿ ಮತ್ತೊಂದು ಸಲ ಹೊಡಿತು. ಯಪ್ಪ 2 ಪೆಟ್ಟು ಬಿದ್ದು ಇನ್ನು ನಾವು ಒಳ್ಳೆದು ಹೊರಿಸಿಲ್ಲ ಅನ್ನತ್ತದು ಕೋತಿ. 3ನೇ ಪೆಟ್ಟು ಹೊಡಿತು, ಇನ್ನು ನಾನು ಮುಗಿತು ಅಂತ ತುಪ್ಪಕ್ಕನೆ ಉಚ್ಕೊಳ್ಬಿತ್ತು ಕೆಳಗೆ ಕೋತಿ. ಅದು ತುಪ್ಪಕ್ಕನೆ ಕೆಳಗೆ ಬೀಳೋಣ ಸಣ್ಣಿದ್ದು ಗಪ್ಪಕ್ಕನೆ ಬಾಯ್ದಾಗ ಹಿಡ್ಕೊಂಡು. ಖರೆ ಹೇಳ್ರಿ, ನೀವು ನ್ಯಾಯ ಮಾಡ್ರಿ ನೀವೇ. ಆ ಹುಲಿ ಹೊಡೆದೋದೇನು ಕೋತಿ? ಯಾಕೆ ಕೆಳಗೆ ಬಿತ್ತದು? ಪೆಟ್ಟು ತಿಂದದದು? ಪೇಟು ತಿಂದಿಲ್ಲ, ಪೇಟು ತಿಂದಿದ್ದಕ್ಕಿಂತ ಹೆಚ್ಚಾಗ್ಯದ ಭಾವ. ನನಗೆ ಹೊಡೆದ ಅಂತ ಹುಲಿರಾಜ ನನಗೆ ಹೊಡೆದ ಅಂತ ಅದಕ್ಕೆ ಭಾವ ಆಗ್ಯದ. 1 ಪೆಟ್ಟು ಬಿತ್ತು, ಇನ್ನು 2ನೇ ಪೆಟ್ಟು ಬಿತ್ತು, ಈಗ 3ನೇ ಪೆಟ್ಟು ಬಿದ್ದ ಮ್ಯಾಕ ನಾಯಿ ಹೆಂಗೆ ಉಳಿತೀನಿ ಅಂತ ಉಚ್ಕೊಂಡು ಬಿತ್ತದು. ಹಂಗಾಗಿ ಈ ಶರೀರಕ್ಕೆ ನಾನಂತೂ ಕುಂತು ನಮ್ಗೆ ಹುಟ್ಟು ಸಾವು ಬೆನ್ನು ಹತ್ತದ ಅಂತ ಮಹಾತ್ಮರು ಹೇಳತ್ತಾರೆ. ತನು ಭಾವ ಅಳಿಯೇ, ದೇಹ ಭಾವ ಬಿಟ್ಟು ನೋಡ್ರಿ, ನೀವು ಆತ್ಮ ಸ್ವರೂಪ ಇದ್ದೀರಿ, ಪರಮಾತ್ಮನ ಸ್ವರೂಪ ಇದ್ದೀರಿ. ಅಲ್ಲ, ನಿಮ್ಗೆ ಲೌಕಿಕದ ಇನ್ನೊಂದು ಉದಾಹರಣೆ ಹೇಳಿದ್ರೆ ತಿಳಿತದ. ಅಲ್ಲ, ದುಃಖ ಇರ್ತಾವೆ ಸಂಸಾರದ ದುನಿಯಾ ಕಟ್ಕಟ್ಟಿ ಅವ, ಹುಟ್ಟು ಸಾವು ಜನನ ಮರಣ ಅಲ್ಲದೆ ಮತ್ತು ಎಷ್ಟು ದುಃಖಗಳವಲ್ಲ ನಮಗೆ ಸಂಸಾರದಾಗ. ನಾವೇ ಪರಮಾತ್ಮನ ಸ್ವರೂಪ ಇದ್ರೆ, ಪರಮಾತ್ಮನ ಅಂಶ ಇದ್ರೆ ನಮ್ಗೆ ದುಃಖವೇ ಆಗಬಾರ್ದಾಗ್ತಲ್ಲ. ಯಾಕಾಯ್ತದ ಅಂದ್ರೆ ನಿಮ್ಗೊಂದು ಮಾತು ಹೇಳೋದು ತಿಳಿತದ. ಹಲ್ಬೇನಿ ಯಾರಿಗೇನಾಗಿದೆ ಇಲ್ಲ ನಿಮಗೆ? ಎಲ್ಲರಿಗೆ ಆಗ್ಯಾವ, ಎಲ್ಲರಿಗೆ ಆಗಿಂದೆ ಅದು. ಹಲ್ಬೇನಿ ಹಲ್ಲಿಗೆ ಏನು ಹೊಸಡಿಗೆ? ನಾ ಕೇಳದ್ದೆ ನಿಮಗೆ ಗೊತ್ತಾಗಲ್ಲ. ಹಲ್ಬ್ಯಾನಿ ಆಗಿದಾಗ ನಿಮ್ಗೆಲ್ಲ ಅನುಭವ ಅದ, ಅದಕ್ಕೆ ಕೇಳತ್ತೀನಿ ನಿಮ್ಗೆ. ಹಲ್ಬ್ಯಾನಿ ಹೊಸಡಿಗೆ ಏನು ಹಲ್ಲಿಗೆ? ಹೊಸಡಿಗೆ ಹಲ್ಲು ಕಿತ್ತಿ ಡಾಕ್ಟರ್ ಬಾಜಿಗಿಟ್ಟಾಗ ಹೊಸಡು ನೈಬೇಕಿತ್ತು. ತಿಂಗಳಾನ ಗಣತಿ ಅಳಿಸೋದದು ಹಲ್ಬ್ಯಾನಿ. ಡಾಕ್ಟರ್ ಕಿತ್ತಿ ಆಚ ಕಡೆ ಹಲ್ಲು ಬಾಜಿಗಿಟ್ಟ, ಪೀಡ ಕಡಿತೋ ಯಪ್ಪ ಹಾಗೆ ಉಸಿರು ಬಿಟ್ಟವ. ಹೊಸಡಿಗೆ ಬ್ಯಾನಿ ಅದ. ಹಲ್ಲು ಕಿತ್ತಿದ ಮ್ಯಾಲ ಹೊಸಡಿನಾಗ ಬ್ಯಾನಿ ಇರಲ್ದು, ಕಿತ್ತಿದ ಹಲ್ಲಿಗೂ ಬ್ಯಾನಿ ಇರಲ್ದು. ಹಲ್ಲು ಚಡಪಡಿಸಿದ್ದೇನೆ ಅಲ್ಲಿ, ಅವ ಹಲ್ಲು ಕಿಸ್ತಾಗ ಇಡ್ತಾನೆ ಡಾಕ್ಟರ್. ಅದೇ ಅದು ಹಾರಾಡ್ದೋಯ್ತು, ಯಪ್ಪ ಯವ್ವ ನೋಯ್ತದ ಏನು ಹಲ್ಲಿಗೂ ಬ್ಯಾನಿ ಇಲ್ಲ, ಹೊಸಡಿಗೂ ಬ್ಯಾನಿ ಇಲ್ಲ. ಹಲ್ಲು ಹೊಸಡು ಒಂದಾಗಿರೋ ಸಂಕ ಬ್ಯಾನಿ ಇದ್ದಾಗಿದ್ದಿಲ್ಲ. ಹಂಗ ದುಃಖ ಏನಿಗೆ ಅದ? ದುಃಖ ಎಲ್ಲಿ ತನದ ಅಂದ್ರೆ, ಎಲ್ಲಿ ತನಕ ಶರೀರಕ್ಕೆ ನಾ ಅಂತ ಕುಂತಿದ್ದೇವೆ ಅಲ್ಲಿ ತನಕ ದುಃಖ ಅದ. ಶರೀರ ಭಾವ ಬಿಟ್ಟು ನೋಡಿದಾಗ ಸುತ್ತನೆ ಇತ್ತು. ಅದಕ್ಕೆ ನಾವು ಸಂಸಾರಕ್ಕೆ ಹಿಡ್ಕೊಂಡು ಕುಂತಿದ್ದೇವೆ, ಶರೀರಕ್ಕೆ ನಾವು ಹಿಡ್ಕೊಂಡು ಕುಂತಿದ್ದೇವೆ. ಇದೇ ನಮಗೆ ದುಃಖ ಕೊಡ್ಲತ್ತದ. ಅದಕ್ಕೆ ನಿನಗಾದ ಬಂಧನವು ಘನವಾದ ಅಧ್ಯಾಸದಿಂ, ನಾನೆಂದು ದೇಹ ಇದ್ದರೇನು ಅದರಿಂದ ಏನೊಂದು ಬಾಧೆ ತನಗಿಲ್ಲ ಅಂತ ಮಹಾತ್ಮರು ಹೇಳ್ಯಾರ. ಅದಕ್ಕೆ ನಮಗೂ ದುಃಖವೇ ಇಲ್ಲ ಯಾವಾಗ ನಮಗೆ ನಾವು ತಿಳಿದಾಗ ಅಂತ ತಿಳ್ಕೊಂಡು ಮಹಾತ್ಮರು ಬಹಳ ಸುಂದರವಾಗಿ ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಈ ಪದದಲ್ಲಿ ಬಹಳ ಚಂದ ಪೊರೆ ಚಿಂತೆ ಅಳಿದು ಅನಾಹತನಾದದೊಳು ಬುದ್ಧಿ ಕರೆಗೊಂಡು ಪರಮ ಶಾಂತಿಯನೈದರು ಮಿರುಗುವ ಬೆಳಗಿನ ಬಳಗವನ್ನು ಒಳಕೊಂಡು ಮೆರೆವ ಶಿವಾತ್ಮ ನೀನಾಗುತ್ತಿ ಇಂತು ಭವಮಾನ್ಯಗೊಳಗಾದೆ ನಿಂಬುದೇ ಖುಷಿ ಅಂತ ಮಹಾತ್ಮರು ಬಹು ಸುಂದರವಾಗಿ ಉಪದೇಶ ಮಾಡ್ಲತ್ತಾರ. ಅದಕ್ಕೆ ಈ ಕಿವಿನಿಂದ ಕೇಳಿ ಈ ಕಿವಿನಿಂದ ಬಿಡೋದಲ್ಲ. ನಮಗೆ ದುಃಖ ಬಿಡುಗಡೆ ಆಗಬೇಕಾದ್ರೆ ನಾವು ಉಪದೇಶ ಏನು ಹೇಳತ್ತದ, ಶರೀರ ಭಾವ ಬಿಡಬೇಕು. ಅದಕ್ಕೆ ಆದಷ್ಟು ಗಟ್ಟಿಗೆ ಶರೀರಕ್ಕೆ ಬಿಟ್ಟು ನಾ ಇದ್ದೀನಿ, ಶರೀರ ಜಡ ವಸ್ತು ಅದ, ಅನಿತ್ಯದ, ಅಶುಚಿಯದ, ದುಃಖ ರೂಪ ಅದ, ನಾನು ಸತ್ಯ
ಸದ್ರೂಪ ಚಿದ್ರೂಪ ಆನಂದ ರೂಪ ಆತ್ಮನೇ ನಾನಿದ್ದೀನಿ ಅಂತ ಈ ಭಾವ ಬೆಳೆಸ್ಕೋತ ಬಂದಾಗ ದೇಹ ಭಾವ ಸಂಪೂರ್ಣವಾಗಿ ಎಂದು ನಷ್ಟ ಆಗ್ತದೋ ಅಂದು ಕೇವಲ ಸಚ್ಚಿದಾನಂದ ಘನ ಸ್ವರೂಪನೇ ನಾನಿದ್ದೀನಿ ಎಂಬ ಅನುಭೂತಿ ನಮಗೆ ಉಂಟಾಗ್ತದ. ಆವತ್ತು ನಿಜವಾಗಿ ನಮಗೆ ಸುಖ ದುಃಖ ಏನೂ ಇಲ್ದಂಗ ಕೇವಲ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಆನಂದದ ಉದ್ಗಾರ ತೆಗಿತಾ ಇರಲಿಕ್ಕೆ ಸಾಧ್ಯದ. ಅದಕ್ಕೆ ಅಂಥ ಆ ಪದವಿಯನ್ನು ನೀವು ಪಡ್ಕೊಳ್ರಿ ಅಂತ ಕಳಕಳಿಯಿಂದ ಶ್ರೀಮನ್ ನಿಜಗುಣರು ಈ ಪದದಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಎರಡು ಮಾತಿಗೆ ವಿರಾಮ ಮಾಡ್ತೀನಿ.